ಸ್ನೇಹಿತರೆ, ಆ ದಿನ ಅಂತೂ ಬಂದೇ ಬಿಟ್ಟಿತು. ಕೇವಲ ಭಾರತ ಒಂದೇ ಅಲ್ಲ, ಇಡೀ ವಿಶ್ವವೇ ಈ ದಿನಕ್ಕಾಗಿ ಕಾಯುತ್ತಿತ್ತು. ನ್ಯೂಯಾರ್ಕ್ನಲ್ಲಿ ಐಕ್ಯರಾಷ್ಟ್ರ ಸಂಘದ ಸಾಮಾನ್ಯ ಸಭಾ ಸಭಾಂಗಣವು ಆ ಕ್ಷಣಕ್ಕೆ ಸಾಕ್ಷಿಯಾಗಿ ನಿಂತಿತು. ಭಾರತ ತನ್ನ 3 ಬಣ್ಣಗಳ ಧ್ವಜವನ್ನು ಹಾರಿಸಿತು. ಅದರ ಪ್ರತಿಧ್ವನಿ ಮುಂದಿನ ಶತಮಾನಗಳವರೆಗೂ ಕೇಳಿಸುತ್ತದೆ. ಸುತ್ತಲೂ ಕ್ಯಾಮೆರಾಗಳ ಫ್ಲ್ಯಾಷ್ಗಳು, ವರದಿಗಾರರ ಗುಂಪು, ಪ್ರತಿನಿಧಿಗಳ ಉಸಿರುಗಳು ನಿಂತು ಹೋದವು. ಆ ಮಹಾಸಭೆಯಲ್ಲಿ ಒಂದೇ ಹೆಸರು ಮಾತ್ರ ಗರ್ಜಿಸುತ್ತಿತ್ತು: ಇಂಡಿಯಾ, ಇಂಡಿಯಾ. ಹೌದು ಸ್ನೇಹಿತರೆ, ಇದು ಸಾಮಾನ್ಯ ವಿಷಯವಲ್ಲ. ಇದು ಆ ಸುವರ್ಣ ಅಧ್ಯಾಯ, ಭಾರತಕ್ಕೆ ಶಾಶ್ವತ ಸದಸ್ಯತ್ವ ಮತ್ತು ವೀಟೋ ಅಧಿಕಾರಗಳ ಕಡೆಗೆ ಹೆಜ್ಜೆಯಿಟ್ಟ ದಿನ. ಅದು ವಿಶ್ವ ರಾಜಕೀಯಗಳನ್ನು ಬುಡಮೇಲು ಮಾಡಿತು. ಸ್ನೇಹಿತರೆ, ಮುಂದುವರಿಯುವ ಮುನ್ನ ನಿಮ್ಗೆ ಒಂದು ಸಣ್ಣ ಕೋರಿಕೆ ಇದೆ. ನೀವು ಸಹ ಭಾರತದ ಈ ಐತಿಹಾಸಿಕ ಗೆಲುವಿನ ಬಗ್ಗೆ ಹೆಮ್ಮೆಪಡಿ. ಉತ್ಸಾಹವಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಪ್ರಯಾಣದಲ್ಲಿ ಭಾಗಿಯಾಗಿ. ಏಕೆಂದರೆ ನಾನು ನಿಮಗೆ ಹೇಳಬೇಕಾದ ಈ ಕಥೆ, ಈ ಪ್ರಯಾಣ ನಮ್ಮ ಸಮಾಜಕ್ಕೆ ದೊಡ್ಡ ಪ್ರೇರಣೆಯನ್ನು ನೀಡುತ್ತದೆ. ಈ ಗೆಲುವಿನ ಬಗ್ಗೆ ತಿಳಿದಾಗ ನಿಮ್ಮ ದೇಹದಲ್ಲಿ ಹೆಮ್ಮೆಯ ರಕ್ತವು ಉಕ್ಕಿ ಹರಿಯುತ್ತದೆ. ಊಹಿಸಿಕೊಳ್ಳಿ, 143 ದೇಶಗಳಲ್ಲಿ 146 ದೇಶಗಳು ಭಾರತದ ಪಕ್ಷದಲ್ಲಿ ನಿಂತು ಚಪ್ಪಾಳೆಗಳನ್ನು ತಟ್ಟಿದಾಗ ಅದು ಎಷ್ಟು ದೊಡ್ಡ ವಿಷಯವೋ. ಅಲ್ಲಿನ ವಾತಾವರಣವು ಯುದ್ಧಭೂಮಿಯಂತೆ ಕಾಣಿಸಿತು. ವ್ಯತ್ಯಾಸ ಒಂದೇ: ಇಲ್ಲಿ ಆಯುಧಗಳ ಬದಲು ಚಪ್ಪಾಳೆಗಳು ಮೊಳಗುತ್ತಿವೆ. ನಗುಗಳು ಮೂಡಿದ ಮುಖಗಳು ಮತ್ತು ಹೃದಯಗಳಿವೆ. ಪ್ರತಿ ದಿಕ್ಕಿನಲ್ಲೂ ಭಾರತೀಯ ರಾಜತಂತ್ರದ ಚಾಣಾಕ್ಷತೆ, ಭಾರತದ ನಾಯಕತ್ವದ ಶಕ್ತಿ ಮತ್ತು ಭಾರತದ ಗೌರವದ ವಾತಾವರಣ ನಿಂತಿದೆ. ಈ ಕ್ಷಣ ಪ್ರತಿ ಭಾರತೀಯನ ಹೃದಯವನ್ನು ಹೆಮ್ಮೆಯಿಂದ ತುಂಬಿತು ಮತ್ತು ವಿಶ್ವಕ್ಕೆ ತೋರಿಸಿತು: ಇನ್ನು ಭಾರತವನ್ನು ಗಣನೆಗೆ ತೆಗೆದುಕೊಳ್ಳದಿರುವುದು ಅಸಾಧ್ಯವೆಂದು. ಭಾರತ ಕೇವಲ ಮತಗಳನ್ನು ಗೆದ್ದಿಲ್ಲ, ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗೆದ್ದುಕೊಂಡಿದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್. ಜೈಶಂಕರ್ ಐಕ್ಯರಾಷ್ಟ್ರ ಸಂಘದ ವೇದಿಕೆಯಲ್ಲಿ ನಿಂತು ಹೆಮ್ಮೆಯಿಂದ ಹೇಳಿದಾಗ, ಭಾರತ ತನ್ನೊಂದಿಗೆ ಮಾತ್ರವಲ್ಲದೆ ಆಫ್ರಿಕಾ ಮತ್ತು ಎಲ್ಲಾ ಅಭಿವೃದ್ಧಿಶೀಲ ದೇಶಗಳ ಧ್ವನಿಯಾಗಿಯೂ ಮಾರ್ಪಟ್ಟಿದೆ ಎಂದು ಸಭಾಂಗಣವು ಚಪ್ಪಾಳೆಗಳ ಮೊರೆಯಿಂದ ಮುಳುಗಿಹೋಯಿತು. ಇದು ಕೇವಲ ಒಂದು ಹೇಳಿಕೆಯಲ್ಲ, ಭಾರತದ ನಿಜವಾದ ಶಕ್ತಿಯ ಸಾಕ್ಷಿ. ಸ್ನೇಹಿತರೆ, ದೊಡ್ಡ ಆಘಾತ ಯಾವಾಗ ಬಿತ್ತು ಎಂದರೆ, ಒಂದು ಕಾಲದಲ್ಲಿ ಭಾರತವನ್ನು ವಿರೋಧಿಸುತ್ತಿದ್ದ ದೇಶಗಳು ಈಗ ಅದೇ ಭಾರತಕ್ಕೆ ಬೆಂಬಲಕ್ಕೆ ನಿಂತಾಗ. ಟರ್ಕಿ ಮತ್ತು ಸೌದಿ ಅರೇಬಿಯಾನಂತಹ ದೇಶಗಳು ನಿಶ್ಚಯವಾಗಿ ವಿರೋಧಿಸಲು ಪ್ರಯತ್ನಿಸಿದವು. ಆದರೆ ಅವರ ಧ್ವನಿಗಳು ಅಷ್ಟು ದುರ್ಬಲವಾಗಿದ್ದ ಕಾರಣ ಅವು ಆ ಚಪ್ಪಾಳೆಗಳ ಸಮುದ್ರದಲ್ಲಿ ಎಲ್ಲೋ ಮುಳುಗಿಹೋದವು. ಟರ್ಕಿಯ ಪ್ರತಿನಿಧಿ ಕೋಪದಿಂದ ಬಿಲ್ನ ಪ್ರತಿಯನ್ನು ಹರಿದು ಮೇಜನ್ನು ಬಡಿದನು. ಆದರೆ ಸಭೆಯಲ್ಲಿ ಮೊಳಗುತ್ತಿದ್ದ ಚಪ್ಪಾಳೆಗಳು ಮತ್ತು ಭಾರತಕ್ಕೆ ಬೆಂಬಲ ನೀಡಿದ 146 ದೇಶಗಳು ಅವನ ಧ್ವನಿಯನ್ನು ಮುಚ್ಚಿಹಾಕಿದವು. ಅದೇ ಸಮಯದಲ್ಲಿ ಸೌದಿ ಅರೇಬಿಯಾ ಮೌನವಾಗಿ ಕುಳಿತಿತು, ತನ್ನ ಸೋಲನ್ನು ಅರ್ಥಮಾಡಿಕೊಂಡಂತೆ. ಈಗ ನಿಜವಾದ ಟ್ವಿಸ್ಟ್ ಬರುತ್ತದೆ. ಭಾರತಕ್ಕೆ ವಿರುದ್ಧವಾಗಿ ಕುತಂತ್ರ ಮಾಡಿದ್ದ ಅದೇ ಚೀನಾ ಈ ಬಾರಿ ಭಾರತದ ಪಕ್ಷದಲ್ಲಿ ನಿಂತಿತು. ಯೋಚಿಸಿ ನೋಡಿ, 10 ದಶಕಗಳಿಂದ ಭಾರತದ ಮಾರ್ಗದಲ್ಲಿ ಅಡೆತಡೆಗಳನ್ನು ಹಾಕುತ್ತಿದ್ದ ಚೀನಾ ಈಗ ಭಾರತಕ್ಕೆ ಬೆಂಬಲ ನೀಡಿ ಹೇಳಿತು: ಭಾರತದ ಧ್ವನಿಯೇ ವಿಶ್ವದ ಧ್ವನಿ. ಭಾರತವಿಲ್ಲದ ಐಕ್ಯರಾಷ್ಟ್ರ ಸಂಘಕ್ಕೆ ಅರ್ಥವಿಲ್ಲ. ಸ್ನೇಹಿತರೆ, ಈ ದೃಶ್ಯ ಸಿನಿಮಾ ಸೀನ್ಗಿಂತ ಕಡಿಮೆ ಏನಲ್ಲ. ಆ ಕ್ಷಣ ಚರಿತ್ರೆಯ ಬಾಗಿಲುಗಳನ್ನು ತಿರುಗಿಸಿದ ಸಮಯ. ಅದರೊಂದಿಗೆ ವಿಶ್ವ ರಾಜಕೀಯಗಳ ಕೋನವು ಸಂಪೂರ್ಣವಾಗಿ ಬದಲಾಯಿತು. ಈಗ ಒಂದು ವಿಷಯ ನೋಡೋಣ: ವೀಟೋ ಅಧಿಕಾರದ ಬಗ್ಗೆ. ಅದು ಅತ್ಯಂತ ದೊಡ್ಡ ಶಕ್ತಿ. ಇದರ ಮುಂದೆ ಸೂಪರ್ ಪವರ್ಗಳು ತಲೆಬಾಗುತ್ತವೆ. ವೀಟೋ ಅಧಿಕಾರ ಎಂದರೆ ಯಾವುದೇ ಶಾಶ್ವತ ಸದಸ್ಯನಿಗೆ ಒಂದು ಪ್ರಸ್ತಾಪ ನಚ್ಚದಿದ್ದರೆ ಆ ಒಬ್ಬನೇ ಆ ಪ್ರಸ್ತಾಪವನ್ನು ತಡೆಯಬಲ್ಲ. ಇದುವರೆಗೂ ಈ ಶಕ್ತಿ ಕೇವಲ ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ ಬಳಿಯಲ್ಲಿತ್ತು. ಆದರೆ ಈಗ ಭಾರತವು ಈ ಪಟ್ಟಿಯಲ್ಲಿ ಸೇರಲಿದೆ. ಸ್ನೇಹಿತರೆ, ಭಾರತದ ಬಳಿ ವೀಟೋ ಇದ್ದರೆ ಯೋಚಿಸಿ: ತೈಲ ಅಥವಾ ಅನಿಲ ಡೀಲ್ಗಳು, ಜಾಗತಿಕ ವ್ಯಾಪಾರ ಅಥವಾ ಸೆಕ್ಯುರಿಟಿ ಕೌನ್ಸಿಲ್ನಂತಹ ದೊಡ್ಡ ನಿರ್ಣಯಗಳು, ಎಲ್ಲದರಲ್ಲೂ ಭಾರತದ ಪ್ರಭಾವ ಇರುತ್ತದೆ. ಇಲ್ಲಿಯೇ ನಿಜವಾದ ನಾಟಕ ಶುರುವಾಯಿತು. ಭಾರತದ ಈ ಗೆಲುವಿನಿಂದ ಟರ್ಕಿ ಮತ್ತು ಸೌದಿ ಅರೇಬಿಯಾ ತುಂಬಾ ನೋವು ಮತ್ತು ವೇದನೆಯನ್ನು ಅನುಭವಿಸಿದವು. ಸುದ್ದಿಗಳಲ್ಲಿ ಹೇಳಿದಂತೆ ಟರ್ಕಿ ಭಾರತದ ಯುದ್ಧನೌಕೆ ಐಎನ್ಎಸ್ ತ್ರಿಕಾಂಡ್ ಅನ್ನು ಬೆದರಿಸಲು ನೋಡಿತು.
ಭಾರತ ಅಂತಾರಾಷ್ಟ್ರೀಯ ನಿಯಮಗಳನ್ನು ತೋರಿಸಿ ಟರ್ಕಿಯನ್ನು ಎಲ್ಲರ ಮುಂದೆ ನಗೆಪಾಟಲಿಗೆ ತಳ್ಳಿತು. ಅಲ್ಲಿಯೇ ಸೌದಿ ಅರೇಬಿಯಾ ಇದೆ. ಅದು ಇತ್ತೀಚೆಗೆ ಭಾರತದ ವಿರುದ್ಧ ಮಾತನಾಡಿತ್ತು. ಈಗ ಅಸಹಾಯಕ ಸ್ಥಿತಿಯಲ್ಲಿ ಮೌನವಾಗಿ ಕುಳಿತು ಹೋಯಿತು. ಈ ಗೆಲುವು ಕೇವಲ ಮತದಾನ ಮತ್ತು ರಾಜಕೀಯಕ್ಕೆ ಮಾತ್ರ ನಿಲ್ಲಲಿಲ್ಲ. ಇದರ ಪ್ರಭಾವ ವಿಶ್ವ ಆರ್ಥಿಕ ವ್ಯವಸ್ಥೆ ಮತ್ತು ಭದ್ರತೆಯ ಮೇಲೂ ಬೀರುತ್ತದೆ. ಅಮೆರಿಕ ಒಂದು ಕಾಲದಲ್ಲಿ ಭಾರತದ ಮೇಲೆ ವ್ಯಾಪಾರ ಒತ್ತಡ ಹಾಕಲು ಪ್ರಯತ್ನಿಸುತ್ತಿತ್ತು. ಆದರೆ ಈಗ ಭಾರತದೊಂದಿಗೆ ನಿಂತಿದೆ. ರಷ್ಯಾ ಯಾವಾಗಲೂ ಭಾರತಕ್ಕೆ ತೋಳು ನೀಡಿತು. ಫ್ರಾನ್ಸ್ ಮತ್ತು ಬ್ರಿಟನ್ ಕೂಡ ಭಾರತಕ್ಕೆ ಪೂರ್ಣ ಬೆಂಬಲ ನೀಡಿವೆ. ಇದರ ಅರ್ಥ ಸ್ಪಷ್ಟ. ಈಗ ಆ 5 ಶಾಶ್ವತ ಸದಸ್ಯ ದೇಶಗಳಲ್ಲಿ ಯಾರೂ ಭಾರತಕ್ಕೆ ವಿರುದ್ಧವಾಗಿ ನಿಲ್ಲುವುದಿಲ್ಲ. ಭಾರತ ಈಗ ಕೇವಲ ಏಷ್ಯಾದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದ ಕೇಂದ್ರವಾಗಿ ಮಾರ್ಪಟ್ಟಿದೆ. ಯೋಚಿಸಿ ನೋಡಿ, 128 ದೇಶಗಳು ಭಾರತ ನೀಡಿದ ಬಿಲ್ಗೆ ಬೆಂಬಲ ನೀಡಿವೆ. ಅದರಲ್ಲಿ ಸೌದಿ ಅರೇಬಿಯಾದ ಮೇಲೆ ಗಟ್ಟಿ ಹಿಡಿತ ಬಿಗಿದು ಅದನ್ನು ಮೌನಗೊಳಿಸಿದೆ. ಈಗ ಭಾರತ ಅಂತಹ ಶಕ್ತಿಯಾಗಿ ಬದಲಾಗಿದೆ. ದೊಡ್ಡ ದೊಡ್ಡ ಆರ್ಥಿಕ ಸಾಮ್ರಾಜ್ಯಗಳನ್ನು ಕದಲಿಸಬಲ್ಲದು. ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಬಂದ ತಕ್ಷಣ ಇಡೀ ಇಂಟರ್ನೆಟ್ ಭಾರತೀಯ ರಾಜತಂತ್ರದ ನಾಯಕತ್ವವನ್ನು ಪ್ರಶಂಸೆಗಳಿಂದ ತುಂಬಿತು. ಎಲ್ಲೆಡೆಯೂ ಎಲ್ಲರೂ ಹೇಳುತ್ತಿದ್ದರು, ಈ ಗೆಲುವು ಕೇವಲ ಭಾರತಕ್ಕೆ ಮಾತ್ರವಲ್ಲ, ಬಹುಕಾಲದಿಂದ ತಮ್ಮ ಧ್ವನಿಯನ್ನು ಮುಚ್ಚಿಹಾಕಿದ ಎಲ್ಲಾ ದೇಶಗಳಿಗೂ ಸ್ಫೂರ್ತಿ. ಪ್ರಧಾನಿ ನರೇಂದ್ರ ಮೋದಿ ಈ ಗೆಲುವು 140 ಕೋಟಿ ಭಾರತೀಯರ ಗೆಲುವು ಎಂದರು. ವಿದೇಶಾಂಗ ಸಚಿವ ಎಸ್. ಜೈಶಂಕರ್ ಹೊಸ ಭಾರತದ ಗುರುತು ಇದೆ ಎಂದು ಅಭಿಪ್ರಾಯಪಟ್ಟರು. ಆದರೆ ಈಗ ದೊಡ್ಡ ಪ್ರಶ್ನೆ ಏನೆಂದರೆ, ಇದರ ನಂತರ ಏನೂ ಸಂಭವಿಸುತ್ತದೆ? ಸ್ನೇಹಿತರೆ, ಈಗ ಈ ಬಿಲ್ 5 ಶಾಶ್ವತ ಸದಸ್ಯ ದೇಶಗಳ ನಡುವೆ ಅಂಗೀಕಾರವಾಗುತ್ತದೆಯೇ? ಅಲ್ಲಿ ಒಂದು ರಹಸ್ಯ ಸಭೆ ನಡೆಯುತ್ತದೆ. ಅಲ್ಲಿಯೂ ಅದು ಅಂಗೀಕಾರವಾದರೆ ಭಾರತ ಅಧಿಕೃತವಾಗಿ ಐಕ್ಯರಾಷ್ಟ್ರ ಸಂಘದ ಶಾಶ್ವತ ಸದಸ್ಯನಾಗುತ್ತದೆ. ಅಂದರೆ ಭಾರತ ಈಗ ಆ ದೇಶಗಳ ಸಾಲಿನಲ್ಲಿ ನಿಲ್ಲುತ್ತದೆ. ಅವರ ಬಳಿ ವಿಶ್ವದ ಭವಿಷ್ಯವನ್ನು ಬದಲಿಸುವ ಶಕ್ತಿ ಇರುತ್ತದೆ. ಟರ್ಕಿ ಮತ್ತು ಸೌದಿಯ ನಡುವಿನ ವೈರಕ್ಕೆ ಮತ್ತೊಂದು ಕಾರಣ ಇದೆ. ಭಾರತದ ಎಲ್ಲರನ್ನೂ ಬೆಂಬಲಿಸುವ ರಾಜಕೀಯಗಳು. ಭಾರತ ಗ್ರೀಸ್, ಸೈಪ್ರಸ್, ಇಸ್ರೇಲ್ನಂತಹ ದೇಶಗಳೊಂದಿಗೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ತನ್ನ ಹಿಡಿತವನ್ನು ಗಟ್ಟಿಗೊಳಿಸಿದೆ. ಅದಕ್ಕೆ ಟರ್ಕಿ ಒಂಟಿಯಾಗಿ ಬಿಟ್ಟಿದೆ. ಅದಕ್ಕೆ ಎರ್ಡೊಗಾನ್ ಪಾಕಿಸ್ತಾನ ಮತ್ತು ಗೈಸಿ ವೇದಿಕೆಗಳ ಮೂಲಕ ಭಾರತವನ್ನು ಗುರಿಯಾಗಿಸುತ್ತಿರುತ್ತಾನೆ. ಆದರೆ ಪ್ರತಿ ಬಾರಿಯೂ ಅವರ ಕುತಂತ್ರಗಳು ವಿಶ್ವದ ಮುಂದೆ ಬಯಲಾಗುತ್ತವೆ. ಇಂಧನ ಹೂಡಿಕೆ ರಂಗದಲ್ಲೂ ಭಾರತ ಗೇಮ್ ಚೇಂಜರ್ ಹೆಜ್ಜೆಗಳನ್ನು ಇಟ್ಟಿದೆ. ಭಾರತ ಯುಎಇ ಮತ್ತು ಕತಾರ್ಗಳೊಂದಿಗೆ ದೀರ್ಘಕಾಲದ ಒಪ್ಪಂದಗಳನ್ನು ಮಾಡಿಕೊಂಡು ರಷ್ಯಾದಿಂದ ಕಡಿಮೆ ಬೆಲೆಯ ತೈಲವನ್ನು ಖರೀದಿಸಿ ದೇಶೀಯ ಮಾರುಕಟ್ಟೆಯನ್ನು ಸ್ಥಿರಗೊಳಿಸಿದಾಗ ಸೌದಿ ಅರೇಬಿಯಾದ ತೈಲ ರಾಜಕೀಯಗಳ ಬುನಾದಿಗಳು ಕದಲಿ ಹೋದವು. ಸ್ನೇಹಿತರೆ, ಇದು ಐತಿಹಾಸಿಕ ಕ್ಷಣ. ಕೇವಲ ಭಾರತಕ್ಕೆ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ಹೊಸ ಆರಂಭ. 10 ವರ್ಷಗಳವರೆಗೂ ಭಾರತವನ್ನು ಪಕ್ಕಕ್ಕಿಟ್ಟರು, ಅದರ ಧ್ವನಿಯನ್ನು ಮುಚ್ಚಿಹಾಕಿದರು. ಆದರೆ ಈಗ ಅದೇ ಭಾರತ ಐಕ್ಯರಾಷ್ಟ್ರ ಸಂಘದ ವೇದಿಕೆಯಲ್ಲಿ ಎತ್ತರದ ಸ್ವರದಲ್ಲಿ ನಿಂತಿದೆ. 146 ದೇಶಗಳ ಬೆಂಬಲ ಎಂದರೆ ಅಷ್ಟು ಸಾಮಾನ್ಯ ವಿಷಯವಲ್ಲ. ಅದು ಈಗ ಭಾರತದ ಶಕ್ತಿಯನ್ನು ನಿರಾಕರಿಸುವುದು ಅಸಾಧ್ಯವೆಂದು ಸಾಬೀತುಪಡಿಸುತ್ತದೆ. ವೀಟೋ ಅಧಿಕಾರವನ್ನು ಪಡೆಯುವುದು ಕೇವಲ 1 ಸೀಟು ಅಥವಾ ಹಕ್ಕಲ್ಲ. ಅದು ಭಾರತ ವಿಶ್ವ ರಾಜಕೀಯಗಳಲ್ಲಿ ಗೇಮ್ ಚೇಂಜರ್ ಆದದ್ದು. ಈ ಗೆಲುವು ಕೇವಲ ರಾಜತಾಂತ್ರಿಕ ಗೆಲುವಲ್ಲ, ಇದು ಭಾರತದಲ್ಲಿ ಬೆಳೆಯುತ್ತಿರುವ ಶಕ್ತಿ, ಆತ್ಮನಿರ್ಭರತೆ ಮತ್ತು 140 ಕೋಟಿ ಭಾರತೀಯರ ಕಷ್ಟದ ಗೆಲುವು. ಯೋಚಿಸಿ ನೋಡಿ, ಭಾರತಕ್ಕೆ ವಿರುದ್ಧವಾಗಿದ್ದ ದೇಶಗಳು ಈಗ ಅದರ ಪಕ್ಷದಲ್ಲಿ ನಿಂತರೆ ಅದು ಬರುವ ಕಾಲದ ಪರಿಸ್ಥಿತಿಯನ್ನು ಸ್ಪಷ್ಟವಾಗಿ ತೋರುತ್ತದೆ. ಅದು ಏಷ್ಯಾ ಆಗಲಿ, ಆಫ್ರಿಕಾ ಆಗಲಿ, ಯುರೋಪ್ ಆಗಲಿ, ಎಲ್ಲೆಡೆಯೂ ಭಾರತೀಯ ಗರ್ಜನೆ ಕೇಳಿಸುತ್ತಿದೆ. ಭಾರತ ಈಗ ಕೇವಲ ಒಂದು ದೇಶವಲ್ಲ, ಸ್ವತಂತ್ರವಾಗಿ ಎತ್ತರಿಸಿದ ಎಲ್ಲಾ ಧ್ವನಿಗಳ ಸಂಕೇತವಾಗಿ ಮಾರ್ಪಟ್ಟಿದೆ. ಅದಕ್ಕೆ ಈ ಗೆಲುವು ಬರುವ ಕಾಲಕ್ಕೆ ದೊಡ್ಡ ಬುನಾದಿ. ಈಗ ವಿಶ್ವ ಅಂಗೀಕರಿಸಲೇಬೇಕು, ಭಾರತ ಕೇವಲ ಒಬ್ಬ ಪ್ರೇಕ್ಷಕನಲ್ಲ, ನಿರ್ಣಯಿಸುವವನು ಕೂಡ. ಭಾರತಕ್ಕೆ ವೀಟೋ ಶಕ್ತಿ ಬಂದರೆ ಅದು ತನ್ನೊಂದಿಗೆ ಮಾತ್ರವಲ್ಲ, ನ್ಯಾಯ ಮತ್ತು ಸಮಾನತೆಯನ್ನು ಬಯಸುವ ಎಲ್ಲಾ ದೇಶಗಳಿಗಾಗಿ ಹೋರಾಡುತ್ತದೆ. ಇದೇ ಹೊಸ ಭಾರತದ ನಿಜವಾದ ರೂಪ. ಅಂತಹ ಭಾರತಕ್ಕೆ ಸ್ನೇಹವನ್ನು ಹೇಗೆ ನಿಭಾಯಿಸಬೇಕು ಎಂಬುದು ಗೊತ್ತು,
ಶತ್ರುಗಳ ಕುತಂತ್ರಗಳನ್ನು ಹೇಗೆ ಚಿತ್ತುಗೊಳಿಸಬೇಕು ಎಂಬುದು ಗೊತ್ತು. ಉಳಿದ ವಿಶ್ವವನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುತ್ತದೆ. ಹೀಗಾಗಿ ಸ್ನೇಹಿತರೆ, ಇದು ಕೇವಲ ಒಂದು ಗೆಲುವಲ್ಲ. ಭಾರತ ವಿಶ್ವಕ್ಕೆ ಹೃದಯವಾಗಲು ಹೊಸ ಯುಗದ ಆರಂಭ. ಇದು ಬರುವ ತಲೆಮಾರಿಗೆ ಪ್ರೇರಣೆ. ಆ ಮನಸ್ಸು ಗಟ್ಟಿಯಾಗಿದ್ದರೆ ಯಾರೂ ನಿನ್ನನ್ನು ತಡೆಯಲಾರರು. ಈಗ ಇಡೀ ವಿಶ್ವ ನೋಡುತ್ತಿದೆ. ಭಾರತ ಎದ್ದಿದೆ, ಜಾಗ್ರತೆಯಿಂದ ಮುಂದುವರಿಯುತ್ತಿದೆ. ಇನ್ನು ಯಾರೂ ಅದನ್ನು ತಡೆಯಲಾರರು. ಸೋ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನಿಸಿತು? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಯಾವ ರೀತಿಯ ಮಾಹಿತಿಯ ವಿಡಿಯೋಗಳನ್ನು ಬಯಸುತ್ತೀರಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆ ಸಂಕೇತವನ್ನು ಸಕ್ರಿಯಗೊಳಿಸಿ. ಅದರಿಂದ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ನೀವೇ ಮೊದಲು ನೋಡಬಹುದು. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟು ದೂರ ನೋಡಿದ್ದರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಿಡಿಯೋ ಕೂಡ ತುಂಬಾ ಮಾಹಿತಿಯುಳ್ಳದ್ದು. ಒಮ್ಮೆ ಕ್ಲಿಕ್ ಮಾಡಿ ನೋಡಿ.